ಇದು ಉದ್ಯಾನ ನಗರಿ ಬೆಂಗಳೂರಿನ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕರಾಳ ದಂಧೆ. ಅಕ್ರಮವಾಗಿ ಕಾನೂನು ಬಾಹಿರ ಬಡ ಜೀವಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಬಡ್ಡಿ ದಂಧೆಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇರುವಂತದ್ದು. ಎಷ್ಟೋ ಜನ ಈ ಮೀಟರ್ ಬಡ್ಡಿ ದಂಧೆಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿಲ್ಲದೆ ಇದು ನಡೀತಾ ಇರುವಂತದ್ದು. ಬಡ ಜೀವಗಳು ಬಲಿಯಾಗ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ರಾಜ್ ನ್ಯೂಸ್ ನಲ್ಲಿ ಲೇಡಿ ಡಾನ್ಗಳ ಕರಾಳ ಮುಖವಾಡ ಬಯಲಾಗ್ತಾ ಇದೆ. ಐಟಿ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮೀಟರ್ ಬಡ್ಡಿ ದಂಧೆ. ಮೀಟರ್ ಬಡ್ಡಿ ದಂಧೆಗೆ ನಲಗಿ ಹೋಗಿದ್ದಾವೆ ಬಡ ಜೀವಗಳು. ಈಗ ಇದು ರಾಜ್ಯ ರಾಜಧಾನಿಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಕೊಟ್ಟಿದ್ದು 45,000, ಆದ್ರೆ ವಸೂಲಿ ಮಾಡ್ತಿರೋದನ್ನ ಕೇಳ್ಬಿಟ್ರೆ ತಲೆ ಕೆಡಿಸ್ಕೊಬಿಡ್ತೀವಿ. ವಾರಕ್ಕೆ ಲೆಕ್ಕದಲ್ಲಿ 45% ಬಡ್ಡಿ ಪಡಿತಾ ಇದ್ದಾರೆ ತಾಯಿ ಮತ್ತೆ ಮಗಳು. ಮೀಟರ್ ಬಡ್ಡಿಗೆ ನಲುಗಿ ಹೋಗಿದ್ದಾರೆ ಬಡ ಜೀವಗಳು. ತಾಯಿ ಮಗಳಿಂದ ಕಾನೂನು ಬಾಹಿರವಾಗಿ ಬಡ್ಡಿ ವ್ಯವಹಾರವನ್ನ ಮಾಡಲಾಗ್ತಾ ಇರುವಂತದ್ದು. 45,000 ರೂಪಾಯಿ ಇಸ್ಕೊಂಡಿದ್ದಾರೆ. ಬಡ್ಡಿ ಸಮೇತ ಪಡಿತಾ ಇರುವಂತದ್ದು 3,42,000 ರೂಪಾಯಿ. ವಾರದ ಲೆಕ್ಕದಲ್ಲಿ 45% ಅಂತೆ ಬಡ್ಡಿ ಪಡಿತಾ ಇದ್ದಾರೆ ತಾಯಿ ಮಗಳು. ಮನೆ ಲೀಸ್ಗೆ ಹಾಕಿ ಹಣ ಕೊಟ್ಟರು ಕೂಡ ಇನ್ನೂ ತೀರಿಲ್ವಂತೆ ದಾಹ. ಬಡ್ಡಿ ಹಣಕ್ಕಾಗಿ ಬೆದರಿಕೆ ಹಲ್ಲೆಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಮುಮ್ತಾಜ್ ಸೀಮಾ 2022ರಲ್ಲಿ 45,000 ರೂಪಾಯಿ ಹಣವನ್ನ ಪಡೆದುಕೊಂಡಿದ್ರು ತಾಹೀರ್ ಕಾರಂ. ಅದಾದ ನಂತರವಾಗಿ ನೆಕ್ಸ್ಟ್ ಹಣವನ್ನ ಪೀಕೋದಕ್ಕೆ ಮುಂದಾಗಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಈ ಕರಾಳ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. मेरा नाम मिला है मुमताज क्या काम कर ले को थी 3 साल काम करी, वो दरमा नहीं दी। और देखे तो 25 साल से उसके काम कर ले को, उसके हरस करना, उसे छेड़ना करना सब करी। और हमारे यजमान तलक मर गए तो भी मैंने देख लिहाजा मेरे रिश्तेदार हमें बात करने नहीं छोड़ती थी, जाने नहीं देती थी। कहता का मैं तो भी दियो कहती है 3 बार हम नहीं बनेगा तो नहीं बनी ना, कहीं को नहीं बनी, कहीं को नहीं करी तो कहीं की नहीं खींची। वो वट्टे मिले कि नहीं कि फिर उसे फंड को फंड ने अमानत को अमानत बना को डालती थी। मेरा बच्चा मरद बच्चा को दिया टार्चर करी, मारना तोड़ना, गालियां बातें करना। तेरे भगवान को छोड़ को दे, ये छोड़ को देकर को बातें करते कर मेरे बेटे दम भी मंदिर छोड़ को चले गए। और मेरे बेटे रख लगती, मेरी बेटी को भी ऐसा चुन भाई को बच्चा का फिर पकड़ को खरी ये कर को मेरा बच्चा को काम को भी लगी तो पीछे फालू छोकरा दान छोड़ को इसकी बेटी सीमा का तीना उन्हें फिरती तो दिया दे। मैंने वहाँ खड़ी थी कर को मेरा भाई को बच्चा को तोहमत बल्ला के लगा रही है उन्हें। तो 1 साल 8 महीने से ब्याज बनने का को भी नहीं हुआ, नहीं फिटिया दे कर को बोल से एक बार हम नहीं दिएगा तो गालियां बातें करना। मैं जान लेने भी कोशिश करी, मात्र तरह खाली तो बोल से क्या कर को बोली तो क्या ते भी कर ले, मर जा क्या ते भी तू मरी तेरा बच्चे का काम कर को फेड़े दे मेरे यहाँ, मेरे चपलान धोने रख ले चू, मेरे ढीलिच करने 5,000 दे डाले तो उसमें लाभ होगा कर को रोज के 2,000-2,500 उसे बैलेंस करके उसे पैसा करा ले, लाभ होगा तू कम में ला ले, माल ये होगा कर को 1 से 2-3 दफा उसे गालियां देना, बुलाना, मारना कर रहे। उन्हें क्या करा ले, मेरी खातिरदारी को से बुला गालियां दे, तेरी जरूर छोड़ को दे, तेरी भाना को छोड़ को दे, ये वो गालियां दे तक मन उन्हें क्या करा ले, मैं मेहनत पड़ को दाल को मेरी जरूर भाना के छोड़ना आओ तुम्हें खाया मंजा खरीदारी है बा मैं नहीं आती मैंने छोड़ो मैं जाता हूँ, तुम्हें कब बाती क्या आओ तेरे को बोल को उन्हें ಎಸ್ ನೋಡಿ, ನಿನ್ನೆ ದೂರನ್ನ ಕೊಟ್ಟಿದ್ರಂತೆ ಪೊಲೀಸ್ ಸ್ಟೇಷನ್ಗೆ. ನಂತರ ದೂರನ್ನ ಕೊಟ್ಟಿ ಮನೆಗೆ ಹೋದ್ಮೇಲೆ ಮನೆಯ ಹತ್ತಿರನೂ ಕೂಡ ಹೋಗಿ ಧಮಕಿ ಹಾಕಿ ಅವಾಚ್ಯ ಶಬ್ದಗಳಿಂದ ಅಮ್ಮ ಮಗಳು ನಿಂತಿರುವಂತದ್ದು. ಸೊ ಪ್ರಮುಖವಾಗಿ ಹಲ್ಲೆಗೂ ಕೂಡ ಮುಂದಾಗಿದ್ದಾರೆ ಈ ಲೇಡಿ ಪಟಾಲಂ. ಕೊಟ್ಟಿದ್ 45,000, ಆದ್ರೆ ಬಡ್ಡಿ ಸಮೇತ ವಸೂಲಿ ಮಾಡಿರುವಂತದ್ದು 3,42,000 ರೂಪಾಯಿ. ತಾಹೀರ್ ಖಾರಂಗೆ ಹಣವನ್ನ ನೀಡಿದ್ರು ಇಬ್ರು ಅಮ್ಮ ಮಗಳು. 2022ರಲ್ಲಿ 45,000 ರೂಪಾಯಿ ಹಣವನ್ನ ತಾಹೀರ್ ಖಾರಂ ಅವರು ಪಡೆದಿದ್ರಂತೆ. ಇಲ್ಲಿವರೆಗೂ ಕೂಡ ಕಟ್ಟಿರುವಂತದ್ದು 3,45,000 ರೂಪಾಯಿ ಕಟ್ಟಿದ್ದಾರೆ. ಇನ್ನೂ ಕೂಡ ಬಡ್ಡಿ ಹಣ ನೀಡುವಂತೆ ಒತ್ತಾಯಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರಂತೆ.
ಇನ್ನೇನ್ ಮಾಡ್ತಾರೆ ಪಾಪ ಹೆದ್ರಿ ಪ್ರಜ್ಞೆ ತಪ್ಪಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತಾಹಿರ್ ಖಾನ್. ಚಂದ್ರ ಲೇಔಟ್ನ ಕಮಲನಗರದ ಮುಮ್ತಾಜ್ ಸೀಮಾರಿಂದ ಬಡ್ಡಿ ದಂಧೆ ನಡೆಸಲಾಗ್ತಾ ಇದೆ. ಸ್ಥಳೀಯ ಕಾಂಗ್ರೆಸ್ ಶಾಸಕರ ಜೊತೆ ಗುರುತಿಸಿಕೊಂಡಿದ್ದಾರೆ ಈ ಪಟಾಲಂ. ಇಡೀ ಏರಿಯಾದಲ್ಲಿ ಮೀಟರ್ ಬಡ್ಡಿ ಮಾಡ್ತಾರಂತೆ ಅಮ್ಮ ಮಗಳು. ಇವರನ್ನ ಹೆದ್ರ ಹಾಕೊಂಡವ್ರಿಗೆ ಅವರ ಕತೆನೆ ಗೋವಿಂದ ಮಾಡ್ತಾರಂತೆ. ಫೋನ್ ಮಾಡಿ ಉರ್ದು ಭಾಷೆಯಲ್ಲಿ ಅಶ್ಲೀಲವಾಗಿ ಬೈದಿದ್ದಾರೆ ಪಟಾಲಂ. ನೊಂದಂತ ಮಹಿಳೆ ಸದ್ಯಕ್ಕೆ ಈಗ ಹೆದರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಮನೆಯ ಹತ್ತಿರ ಹುಡುಗರನ್ನ ಕಳಿಸಿ ದಾಂಧಲೆಯನ್ನ ಮಾಡಿದ್ದಾಳೆ. ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಪಾಪ ತಾಹಿರ್ ಖಾನ್ ಅವರು. ಅವರ ಜೀವನ ನಡೀತಾ ಇರುವಂತದ್ದೇ ಮನೆ ಕೆಲಸ ಮಾಡುವ ಮುಖಾಂತರವಾಗಿ. ಸೊ ಒಂದು ಇತ್ತೀಚೆಗಂತೂ ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಈ ರೀತಿಯ ಬಡ್ಡಿ ದಂಧೆಗಳು ನಡೀತಾ ಇದೆ. ಎಷ್ಟೋ ಅಮಾಯಕ ಜೀವಗಳು ಬಲಿಯಾಗಿವೆ. ಕಡಿಮೆ ಹಣ 50,000, 1 ಲಕ್ಷ, 40,000 ಈ ತರ ಹಣ ಇಸ್ಕೊಂಡ್ರೆ 4-5 ಲಕ್ಷ ಬಡ್ಡಿಯನ್ನ ಕಟ್ತಾ ಇದ್ದಾರೆ. ಇವರ ಬಡ್ಡಿ ದಾಹ ಇನ್ನೂ ಕೂಡ ತೀರಿಲ್ಲ. ಅದೆಷ್ಟು ಅಮಾಯಕ ಜೀವಗಳು ಬಲಿಯಾಗಬೇಕೋ ಗೊತ್ತಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಈಗ ಮತ್ತೊಂದು ಜೀವ ಪತ್ರಗುಡ್ತಾ ಇದೆ. ಜಾಸ್ತಿ ಮಾತಾಡಿದ್ರೆ ಅವರ ಕತೆನೆ ಗೋವಿಂದ ಮಾಡ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಕಣ್ಣೀರನ್ನ ಹಾಕೊಂಡು ಹೇಳ್ತಿದ್ದಾರೆ. 45,000 ಇಸ್ಕೊಂಡಿದ್ವಿ, 3,42,000 ರೂಪಾಯಿ ಕೊಟ್ಟಿದ್ದೀವಿ, ಇನ್ನೂ ಕೂಡ ಬಡ್ಡಿ ಬೇಕು ಅಂತ ಹಿಂಸೆ ಮಾಡ್ತಿದ್ದಾರೆ. ನಮಗೆ ರಕ್ಷಣೆ ಬೇಕು, ನಮಗೆ ನ್ಯಾಯ ಬೇಕು ಅಂತ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಯಾರ್ಯಾರು ಬಡ್ಡಿ ವಸೂಲಿಯನ್ನ ಮಾಡ್ತಾರೋ, ಅತಿ ಹೆಚ್ಚಾಗಿ ಬಡ್ಡಿಯನ್ನ ಹಾಕ್ತಾರೋ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಪೊಲೀಸ್ನವ್ರಿಗೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡ್ಲಾಗಿದೆ. ಅವರ ಮನೆಯನ್ನ ಗಮನಿಸ್ತಾ ಇರ್ಬೋದು. ಸೊ ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಈಗ ಮೀಟರ್ ದಂಧೆ ಮತ್ತೆ ಹೆಚ್ಚಾಗಿ ನಡೀತಾ ಇದೆ.